ಎಲ್ರಿಗೂ ನಮಸ್ಕಾರ. 2026 ಬೆಂಗಳೂರು ಲಾಲ್‌ಬಾಗ್‌ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಸೊ ಈ ಬಾರಿಯ ವಿಶೇಷತೆ ಏನಂದ್ರೆ ಗಂಗರ ಐತಿಹಾಸಿಕ ಇತಿಹಾಸದ ಬಗ್ಗೆ ಇದೆ. ಸೊ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಬಂದಿದ್ದೀವಿ ಇಲ್ಲಿ. ನೀವು ನೋಡ್ಬೋದು ಇಲ್ಲೆಲ್ಲ ವಾಕಿಂಗ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ತುಂಬಾ ಪ್ರಶಾಂತವಾಗಿದೆ ಬೆಳಗಿನ ವಾತಾವರಣ. ಈ ವಾತಾವರಣದಲ್ಲಿ ಬಂದು ಶೂಟ್ ಮಾಡಬೇಕು ಅಂತ ಆಸೆ ಆಯ್ತು ನಮಗೆ. ಹಾಗಾಗಿ ಲಾಲ್‌ಬಾಗ್‌ನ ಇತಿಹಾಸ ಮತ್ತೆ ಫಲಪುಷ್ಪ ಪ್ರದರ್ಶನದ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ. ಬನ್ನಿ. ಸ್ನೇಹಿತರೆ, ಲಾಲ್‌ಬಾಗ್ ಹೂಗಳ ಹಿಂದೆ 250 ವರ್ಷಗಳ ಇತಿಹಾಸವಿದೆ ಅಂದರೆ ನಂಬ್ತೀರಾ? ಸುಮಾರು 1760ರ ಕಾಲ ಮೈಸೂರು ರಾಜ್ಯವನ್ನು ಹೈದರ್ ಅಲಿ ಆಳುತ್ತಿದ್ದ ಸಮಯ. ಆ ಕಾಲದಲ್ಲಿ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಒಂದು ವಿಶಾಲವಾದ ಉದ್ಯಾನವನವನ್ನು ನಿರ್ಮಿಸುವ ಆಲೋಚನೆ ಹೈದರ್ ಅಲಿಗೆ ಬಂದಿತ್ತು. ಆದರೆ ಅದರ ಹಿಂದೆ ಕೇವಲ ಸೌಂದರ್ಯದ ಉದ್ದೇಶ ಇರಲಿಲ್ಲ. ವಿವಿಧ ದೇಶಗಳ ಅಪರೂಪದ ಸಸ್ಯಗಳನ್ನು ಬೆಳೆಸೋದು, ತೋಟಗಾರಿಕೆಯನ್ನು ಅಭಿವೃದ್ಧಿಪಡಿಸೋದು ಮತ್ತು ಒಂದು ವಿಶಿಷ್ಟವಾದ ರಾಜ್ಯೋದ್ಯಾನವನ್ನು ನಿರ್ಮಿಸುವುದು ಇದು ಪ್ರಮುಖ ಉದ್ದೇಶ ಆಗಿತ್ತು. ಹೀಗೆ ಲಾಲ್‌ಬಾಗ್‌ನ ಕತೆ ಆರಂಭ ಆಯಿತು. ಹೈದರ್ ಅಲಿ ಆರಂಭಿಸಿದ ಈ ಉದ್ಯಾನವನದ ಅಭಿವೃದ್ಧಿಯನ್ನು ಅವರ ಪುತ್ರ ಟಿಪ್ಪು ಸುಲ್ತಾನ್ ಮುಂದುವರಿಸಿದರು. ವಿದೇಶಗಳಿಂದ ವಿವಿಧ ಸಸ್ಯಗಳು ಮತ್ತು ಬೀಜಗಳನ್ನು ತರಿಸಿ ಇಲ್ಲಿ ಬೆಳೆಸುವ ಪ್ರಯತ್ನ ಮಾಡಿದರು. ಹೀಗಾಗಿ ಲಾಲ್‌ಬಾಗ್ ನಿಧಾನವಾಗಿ ಕೇವಲ ರಾಜ್ಯೋದ್ಯಾನವಾಗಿರದೆ ಇಂದು ನಾವು ಇಲ್ಲಿ ನೋಡುವ ವಿವಿಧ ಬಗೆಯ ಸಸ್ಯ ಪರಂಪರೆಯ ಹಿಂದೆ ಇದೇ ಪ್ರಯತ್ನಗಳ ದೊಡ್ಡ ಪಾತ್ರವಿದೆ. 1799ರಲ್ಲಿ ಟಿಪ್ಪು ಸುಲ್ತಾನ್ ಅವರ ಮರಣದ ನಂತರ ಮೈಸೂರು ರಾಜ್ಯದ ರಾಜಕೀಯ ಪರಿಸ್ಥಿತಿ ಬದಲಾಯಿತು. ಲಾಲ್‌ಬಾಗ್ ಕೂಡ ಹೊಸ ಆಡಳಿತದ ಅಧೀನಕ್ಕೆ ಬಂತು. ನಂತರ ಬ್ರಿಟಿಷರ ಕಾಲದಲ್ಲಿ ಈ ಉದ್ಯಾನವನಕ್ಕೆ ಸಸ್ಯಶಾಸ್ತ್ರ ಮತ್ತು ತೋಟಗಾರಿಕೆಯ ದೃಷ್ಟಿಯಿಂದ ಹೆಚ್ಚಿನ ಮಹತ್ವ ದೊರೆಯಿತು. ಭಾರತದ ವಿವಿಧ ಭಾಗಗಳಿಂದ ಮಾತ್ರವಲ್ಲದೆ ವಿದೇಶಗಳಿಂದಲೂ ಸಸ್ಯಗಳನ್ನು ತರಿಸಿ ಬೆಳೆಸುವ ಕೆಲಸ ನಡೆಯಿತು. ನಂತರ ಲಾಲ್‌ಬಾಗನ್ನು ಅಧಿಕೃತವಾಗಿ ಸರ್ಕಾರದ ಬೊಟಾನಿಕಲ್ ಗಾರ್ಡನ್ ಆಗಿ ಅಭಿವೃದ್ಧಿಪಡಿಸುವ ಕೆಲಸವೂ ನಡೆಯಿತು. ಸ್ನೇಹಿತರೆ, ನಾವಿಲ್ಲಿ ಬೆಳಗ್ಗಿನ ಜಾವ ಬಂದಿರೋದ್ರಿಂದ ಈ ಪರಿಸರನ ಹೊಗಳದೆ ಹೋದರೆ ತಪ್ಪಾಗುತ್ತೆ. ಇಲ್ಲಿ ಮಂಜಿನಿಂದ ಆವೃತವಾದ ಮರಗಳು, ಹಕ್ಕಿಗಳ ಕಲರವ, ಹಸಿರು ಹುಲ್ಲಿನ ಮೇಲೆ ಬೀಳುವ ಸೂರ್ಯನ ಕಿರಣಗಳು ಮತ್ತು ಸಾವಿರಾರು ಬಣ್ಣಗಳಲ್ಲಿ ಅರಳಿರುವ ಹೂಗಳು, ಇದು ಯಾವುದೋ ದೂರದ ದೇಶಕ್ಕೆ ಬಂದಿರೋ ಪ್ರಸಿದ್ಧ ಉದ್ಯಾನವನಕ್ಕೆ ಬಂದಿದ್ದೀವಿ ಅಂತ ನಾವು ಅನ್ಕೋತೀವಿ. ಆದರೆ ಇದು ನಮ್ಮ ಬೆಂಗಳೂರಿನ ಹೃದಯ ಭಾಗದಲ್ಲಿರೋದೇ ನಮ್ಮ ಅದೃಷ್ಟ ಅಂತ ನಾನು ಅನ್ಕೋತೀನಿ. ನಾವು ಲಾಲ್‌ಬಾಗ್ಗೆ ಹೋದಾಗ ಸಾಮಾನ್ಯವಾಗಿ ಏನು ನೋಡುತ್ತೇವೆ? ಹೂಗಳು, ಮರಗಳು, ಹಸಿರು, ಗ್ಲಾಸ್ ಹೌಸ್. ಆದರೆ ಲಾಲ್‌ಬಾಗ್‌ನೊಳಗೆ ಇನ್ನೂ ಅನೇಕ ಐತಿಹಾಸಿಕ ಮತ್ತು ಪ್ರಕೃತಿ ವೈಶಿಷ್ಟ್ಯಗಳಿವೆ. ಸುಮಾರು 240 ಎಕರೆ ಪ್ರದೇಶದಲ್ಲಿ ಹರಡಿರುವ ಈ ಉದ್ಯಾನವನ ಬೆಂಗಳೂರಿನ ಪ್ರಮುಖ ಹಸಿರು ತಾಣಗಳಲ್ಲಿ ಒಂದಾಗಿದೆ. ಇಲ್ಲಿ ನೂರಾರು ವರ್ಷಗಳಷ್ಟು ಹಳೆಯ ಮರಗಳನ್ನು ಕಾಣಬಹುದು, ಅಪರೂಪದ ಸಸ್ಯಗಳನ್ನು ನೋಡಬಹುದು, ಪಕ್ಷಿಗಳ ಕಲರವ ಕೇಳಬಹುದು ಮತ್ತು ನಗರದ ಗದ್ದಲದ ಮಧ್ಯೆಯೇ ಪ್ರಕೃತಿಯೊಂದಿಗೆ ಕೆಲವು ಕ್ಷಣ ಕಳೆಯಬಹುದು.
ಲಾಲ್‌ಬಾಗ್‌ನ ಮತ್ತೊಂದು ಕುತೂಹಲಕಾರಿ ಸಂಗತಿ ಏನಂದರೆ, ಕೋಟ್ಯಾಂತರ ವರ್ಷಗಳ ಹಳೆಯ ಬಂಡೆ. ಇಲ್ಲಿರುವ ಪ್ರಾಚೀನ ಬಂಡೆ. ಈ ಬಂಡೆ ಭೂಮಿಯ ಅತ್ಯಂತ ಹಳೆಯ ಶಿಲಾರಚನೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಅಂದರೆ ನಾವು ಇಂದು ಲಾಲ್‌ಬಾಗ್‌ನಲ್ಲಿ ನಡೆಯುತ್ತಿರುವಾಗ ನಮ್ಮ ಮುಂದೆ ಕೇವಲ ಹೂಗಳು ಮತ್ತು ಮರಗಳ ಇತಿಹಾಸ ಅಷ್ಟೇ ಅಲ್ಲ, ಭೂಮಿಯ ಭೌಗೋಳಿಕ ಇತಿಹಾಸವು ನಮ್ಮ ಕಣ್ಮುಂದೆ ಬರುತ್ತೆ. ಈ ಲಾಲ್‌ಬಾಗ್‌ನ ವಿಶೇಷತೆಯಲ್ಲಿ ಗ್ಲಾಸ್ ಹೌಸ್ ಕೂಡ ಒಂದು. 1889ರಲ್ಲಿ ಗ್ಲಾಸ್ ಹೌಸ್‌ನ ಇಲ್ಲಿ ಕಟ್ಟಿಸ್ತಾರೆ. ಸೊ ಅದರ ವಿವರಣೆ ಮುಂದಕ್ಕೆ ಹೇಳ್ತೀನಿ. ಸೊ ಈ ಗ್ಲಾಸ್ ಹೌಸಲ್ಲಿ ಈ ವರ್ಷದಲ್ಲಿ ಗಂಗರ ಇತಿಹಾಸದ ಬಗ್ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲಾಲ್‌ಬಾಗ್ ಬೊಟಾನಿಕಲ್ ಗಾರ್ಡನ್ನಲ್ಲಿರುವ ಐಕಾನಿಕ್ ಗ್ಲಾಸ್ ಹೌಸ್ ಅನ್ನ 1889ರಲ್ಲಿ ರಾಣಿ ವಿಕ್ಟೋರಿಯಾ ಮೊಮ್ಮಗ ಪ್ರಿನ್ಸ್ ಆಲ್ಬರ್ಟ್ ವಿಕ್ಟೋರಿಯಾ ಭೇಟಿಯ ಗೌರವಾರ್ಥವಾಗಿ ನಿರ್ಮಾಣ ಮಾಡಿದ್ದಾರೆ. ಇದನ್ನ ಸೂಪರಿಂಟೆಂಡೆಂಟ್ ಆಫ್ 19ನೇ ಜಾನ್ ಶತಮಾನದ ಮರೋನ್ ಅನ್ನೋರು ಕೊನೆಯಲ್ಲಿ ನಿರ್ಮಿಸಲಾದ ಪ್ರಸ್ತಾಪಿಸಿ ಈ ಕಟ್ಟಡಕ್ಕೆ ಲಂಡನ್ ಲಂಡನ್ನ ಕ್ರಿಸ್ಟಲ್ ಪ್ರಸಿದ್ಧ ಪ್ಯಾಲೇಸ್ ಕ್ರಿಸ್ಟಲ್ ಮಾದರಿಯಲ್ಲಿ ಪ್ಯಾಲೇಸ್ನಿಂದ ನಿರ್ಮಿಸಿದ್ದಾರೆ. ಪ್ರೇರಣೆ ಇದು ದೊರಕಿತು. ಐತಿಹಾಸಿಕ ಕಬ್ಬಿಣದ ಪೂರ್ವ ರಚನೆ, ನಿರ್ಮಿತ ದೊಡ್ಡ ಕಬ್ಬಿಣ ಗಾಜಿನ ಮತ್ತು ಗಾಜಿನ ಫಲಕಗಳು, ವಿಶಿಷ್ಟ ಗುರುತಾಗಿದೆ. ವಾಸ್ತುಶಿಲ್ಪ ಇದು ಇವೆಲ್ಲವೂ ಸೇರಿ ಪ್ರಸಿದ್ಧ ಗ್ಲಾಸ್ ಆ, ಹೌಸನ್ನು ಹೂವಿನ ಲಾಲ್‌ಬಾಗ್‌ನ ಪ್ರದರ್ಶನಗಳನ್ನು ಇಲ್ಲಿ ಐಕಾನಿಕ್ ಆಯೋಜನೆ ಮಾಡಿದ್ದಾರೆ. ಸ್ಥಳವನ್ನಾಗಿ ಮಾಡಿದೆ. ಈ ಗ್ಲಾಸ್ ಹೌಸ್ ಕೇವಲ ಒಂದು ಕಟ್ಟಡವಲ್ಲ, ಇದು ಬೆಂಗಳೂರಿನ ಇತಿಹಾಸ, ವಾಸ್ತುಶಿಲ್ಪ ಮತ್ತು ತೋಟಗಾರಿಕೆಯ ಸುಂದರ ಸಂಗಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದೀಗ ನಮ್ಮ ಕಥೆಯ ಅತ್ಯಂತ ಆಕರ್ಷಕ ಭಾಗಕ್ಕೆ ಬರೋಣ. ಲಾಲ್‌ಬಾಗ್ ಫ್ಲವರ್ ಶೋ ಹೇಗೆ ಆರಂಭ ಆಯಿತು? ಲಾಲ್‌ಬಾಗ್ ಫ್ಲವರ್ ಶೋ ಎಂದರೆ ಸಾವಿರಾರು ಜನ, ವಿವಿಧ ಬಣ್ಣಗಳ ಹೂಗಳಿಂದ ನಿರ್ಮಿಸಲಾದ ಬೃಹತ್ ಕಲಾಕೃತಿಗಳು, ಅದ್ಭುತ ಥೀಮ್ಗಳು ಮತ್ತು ಕ್ಯಾಮರಾಗಳಲ್ಲಿ ನೆನಪುಗಳನ್ನು ಸೆರೆ ಹಿಡಿಯುವ ಜನರು. ಆದರೆ ಇದರ ಇತಿಹಾಸ ಇನ್ನೂ ಹಳೆಯದು. ಲಾಲ್‌ಬಾಗ್‌ನ ಫ್ಲವರ್ ಶೋ ಪರಂಪರೆ 1867ರಷ್ಟು ಹಿಂದಕ್ಕೆ ಹೋಗುತ್ತದೆ ಎಂದು ದಾಖಲೆ ಸೂಚಿಸುತ್ತದೆ. ಅಂದಿನ ಪ್ರದರ್ಶನಗಳು ಇಂದಿನಷ್ಟು ವೈಭವಯುತವಾಗಿ ಇರಲಿಲ್ಲ, ಆದರೆ ಸಣ್ಣ ಹೆಜ್ಜೆ ಮುಂದೆ ಬಂದು ಇಂದು ವಿಶ್ವದ ಗಮನ ಸೆಳೆಯುವ ಹೂವಿನ ಪ್ರದರ್ಶನವಾಗಿ ಬೆಳೆದಿದೆ. ಲಾಲ್‌ಬಾಗ್‌ನಲ್ಲಿ ಫ್ಲವರ್ ಶೋ ಸಾಮಾನ್ಯವಾಗಿ ವರ್ಷಕ್ಕೆ 2 ಬಾರಿ ನಡೆಯುತ್ತದೆ. ಒಂದು ಗಣರಾಜ್ಯೋತ್ಸವದ ಸಮಯದಲ್ಲಿ ಜನವರಿ ತಿಂಗಳಲ್ಲಿ, ಇನ್ನೊಂದು ಸ್ವಾತಂತ್ರ್ಯ ದಿನಾಚರಣೆಯ ಸಮಯದಲ್ಲಿ ಆಗಸ್ಟ್ ತಿಂಗಳಲ್ಲಿ. ಈ ಪರಂಪರೆ 20ನೇ ಶತಮಾನದ ಆರಂಭದಿಂದಲೇ ಮುಂದುವರೆದಿದ್ದು,
1951ರಿಂದ ರಾಷ್ಟ್ರೀಯ ದಿನಗಳೊಂದಿಗೆ ಪ್ರದರ್ಶನಗಳನ್ನು ಜೋಡಿಸುವ ಪರಂಪರೆ ಮತ್ತಷ್ಟು ಬಲವಾಯಿತು. ಹೀಗಾಗಿ ಇದು ಕೇವಲ ಹೂಗಳ ಪ್ರದರ್ಶನವಲ್ಲ, ಇದು ಭಾರತದ ಇತಿಹಾಸ, ಸಂಸ್ಕೃತಿ ಮತ್ತು ಕಲೆಯನ್ನು ಹೂಗಳ ಮೂಲಕ ಹೇಳುವ ಒಂದು ವಿಶಿಷ್ಟ ಪ್ರಯತ್ನ. ಫ್ಲವರ್ ಶೋ ನಡೆಯುವ ಸಮಯದಲ್ಲಿ ಗ್ಲಾಸ್ ಹೌಸ್ ಸಂಪೂರ್ಣವಾಗಿ ಹೊಸ ರೂಪ ಪಡೆಯುತ್ತದೆ. ಸಾವಿರಾರು ಹೂವಿನ ಕುಂಡಗಳು, ವಿವಿಧ ಜಾತಿಯ ಹೂವುಗಳು, ಹೂಗಳಿಂದ ನಿರ್ಮಿಸಿದ ಪ್ರಾಣಿಗಳು, ಐತಿಹಾಸಿಕ ಕಟ್ಟಡಗಳ ಮಾದರಿಗಳು, ಪ್ರಸಿದ್ಧ ವ್ಯಕ್ತಿಗಳ ಪ್ರತಿರೂಪಗಳು ಮತ್ತು ಪ್ರತಿ ವರ್ಷವೂ ಹೊಸ ಥೀಮ್. ಕೆಲವೊಮ್ಮೆ ಕರ್ನಾಟಕದ ಇತಿಹಾಸ, ಕೆಲವೊಮ್ಮೆ ಪ್ರಸಿದ್ಧ ಕಟ್ಟಡಗಳು, ಕೆಲವೊಮ್ಮೆ ಮಹಾನ್ ವ್ಯಕ್ತಿಗಳ ಜೀವನ. ಹೀಗೆ ಹೂಗಳ ಮೂಲಕ ಒಂದು ಕಥೆಯನ್ನು ಹೇಳಲಾಗುತ್ತದೆ. ಇತ್ತೀಚಿನ ವರ್ಷಗಳಲ್ಲಿಯೂ ಗ್ಲಾಸ್ ಹೌಸ್ನಲ್ಲಿ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಥೀಮ್ಗಳನ್ನು ಆಧರಿಸಿದ ಬೃಹತ್ ಹೂವಿನ ಕಲಾಕೃತಿಗಳನ್ನು ಪ್ರದರ್ಶಿಸಲಾಗಿದೆ. ಹೂಗಳ ಹಿಂದಿನ ಸಾವಿರಾರು ಕೈಗಳು. ನಾವು ಫ್ಲವರ್ ಶೋಗೆ ಹೋದಾಗ ಕಾಣುವುದು ಕೇವಲ ಸುಂದರ ಹೂಗಳು, ಆದರೆ ಅದರ ಹಿಂದೆ ತೋಟಗಾರರ ಪರಿಶ್ರಮ, ಸಸ್ಯಶಾಸ್ತ್ರಜ್ಞರ ಜ್ಞಾನ, ವಿನ್ಯಾಸಕಾರರ ಕಲ್ಪನೆ, ಹೂಗಳನ್ನು ಬೆಳೆಸುವ ತಿಂಗಳುಗಳ ಶ್ರಮ ಮತ್ತು ಅವುಗಳನ್ನು ಅಚ್ಚುಕಟ್ಟಾಗಿ ಜೋಡಿಸುವ ಕೆಲಸ ಇವೆಲ್ಲವೂ ಇರುತ್ತವೆ. ಒಂದು ದೊಡ್ಡ ಹೂವಿನ ಕಲಾಕೃತಿಯನ್ನು ನೋಡಲು ನಮಗೆ ಕೆಲವು ನಿಮಿಷಗಳು ಸಾಕಾಗಬಹುದು, ಆದರೆ ಅದನ್ನು ಸಿದ್ಧಪಡಿಸಲು ಹಲವು ದಿನಗಳು ಅಥವಾ ವಾರಗಳ ಪರಿಶ್ರಮ ಬೇಕಾಗಬಹುದು. ಬೆಂಗಳೂರು ಗಾರ್ಡನ್ ಸಿಟಿಯಲ್ಲಿ ಲಾಲ್ಬಾಗ್ನ ಪಾತ್ರ ಏನೆಂದರೆ, ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಎಂದು ಬೆಂಗಳೂರು ಪ್ರಸಿದ್ಧವಾಗಿದೆ. ಈ ಹೆಸರಿನ ಹಿಂದೆ ಲಾಲ್ಬಾಗ್ನಂತಹ ಹಸಿರು ಪ್ರದೇಶಗಳ ಪಾತ್ರ ಬಹಳ ದೊಡ್ಡದು. ನಗರ ಎಷ್ಟೇ ವೇಗವಾಗಿ ಬೆಳೆದರೂ ಕಾಂಕ್ರೀಟ್ ಕಟ್ಟಡಗಳ ನಡುವೆ ಲಾಲ್ಬಾಗ್ ಇನ್ನೂ ಹಸಿರಿನ ಉಸಿರಾಗಿ ನಿಂತಿದೆ. ಇದು ಕೇವಲ ಪ್ರವಾಸಿ ತಾಣವಲ್ಲ, ಇದು ನಗರದ ಪರಿಸರ ಸಮತೋಲನಕ್ಕೆ ಸಹಾಯ ಮಾಡುವ ಪ್ರಮುಖ ಹಸಿರು ಪ್ರದೇಶ. ಸ್ನೇಹಿತರೆ, ನಾನು ಕೊನೆಯದಾಗಿ ಹೇಳೋದೇನೆಂದರೆ, ನೀವು ಮುಂದಿನ ಬಾರಿ ಲಾಲ್ಬಾಗ್ಗೆ ಭೇಟಿ ನೀಡಿದಾಗ ಕೇವಲ ಹೂಗಳನ್ನು ನೋಡಬೇಡಿ. ಒಮ್ಮೆ ಈ ಹಳೆಯ ಮರಗಳನ್ನು ನೋಡಿ, ಗ್ಲಾಸ್ ಹೌಸನ್ನು ನೋಡಿ, ಅಲ್ಲಿನ ಪ್ರಕೃತಿಯನ್ನು ಗಮನಿಸಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕೇಳಿಕೊಳ್ಳಿ. ಈ ಮರಗಳು ಎಷ್ಟು ತಲೆಮಾರುಗಳ ಕಥೆಯನ್ನು ನೋಡಿರಬಹುದು? ಬಹುಶಃ ಅದೇ ಲಾಲ್ಬಾಗ್ನ ನಿಜವಾದ ಸೌಂದರ್ಯ. ಹೂಗಳು ಒಂದು ಋತುವಿನಲ್ಲಿ ಅರಳುತ್ತವೆ, ಆದರೆ ಇತಿಹಾಸ ಶತಮಾನಗಳವರೆಗೆ ಅರಳುತ್ತದೆ. ಇದೇ ನಮ್ಮ ಬೆಂಗಳೂರಿನ ಹೆಮ್ಮೆ. ಸುಮಾರು 250 ವರ್ಷಗಳಷ್ಟು ಹಳೆಯದಾದ ಈ ಲಾಲ್ಬಾಗ್ನಲ್ಲಿ ಕೆರೆ ಕೂಡ ಇದೆ. ಇದನ್ನು ಹಾಗೆ ಕಾಪಾಡ್ಕೊಂಡು ಬಂದಿದ್ದಾರೆ. ಈ ಕೆರೆಯಲ್ಲಿ ಸುಮಾರು ಪ್ರಾಣಿ ಪಕ್ಷಿಗಳು ಆಶ್ರಯನ ಪಡೆದಿದ್ದಾವೆ. ಬೆಳಗಿನ ಜಾವ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಹಸಿರು ಮಧ್ಯೆ ನಾವು ಯಾವುದೋ ಒಂದು ಬೆಂಗಳೂರಿಂದ ದೂರ ಬಂದಂಗಿದೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಹಾಗೆ ಇಲ್ಲಿ ಒಂದು ಆರ್ಟಿಫಿಷಿಯಲ್ ಜಲಪಾತನೂ ಮಾಡಿದ್ದಾರೆ. ಈಗ ಅದನ್ನು ಆನ್ ಮಾಡ್ತಾರೆ, ನಿಮಗೆ ತೋರಿಸ್ತೀವಿ. ನೋಡಿ, ಇಲ್ಲಿ ಆರ್ಟಿಫಿಷಿಯಲ್ ಜಲಪಾತಕ್ಕೆ ಲಾಲ್ಬಾಗ್ನ ಕೆರೆಯ ಒಂದು ಭಾಗಕ್ಕೆ ಇದು ಪಂಪ್ ಹೌಸ್ ಮಾಡಿದ್ದಾರೆ. ಇಲ್ಲಿ ಈ ಪಂಪ್ ಹೌಸ್ ನೀರನ್ನ ಪಿಕ್ ಮಾಡಿ ಈ ಕಡೆ ಜಲಪಾತವಾಗಿ ಕ್ರಿಯೇಟ್ ಮಾಡುತ್ತೆ. ಇನ್ನೊಂದು ಭಾಗದಲ್ಲಿ ನಿಮಗೆ ನೀರು ಬರುತ್ತೆ. ಸುಮಾರು 15 ನಿಮಿಷಗಳ ಕಾಲ ಆನ್ ಮಾಡ್ತಾರೆ. ನಿಮಗೆ ಈ ಡಾಕ್ಯುಮೆಂಟರಿ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕರ್ನಾಟಕದ ಇಂತಹ ಇನ್ನಷ್ಟು ಮರೆಯಾದ ಇತಿಹಾಸ, ಪ್ರಕೃತಿ ಮತ್ತು ಪ್ರವಾಸಿ ತಾಣಗಳ ಕಥೆಗಳಿಗಾಗಿ ನಮ್ಮೊಂದಿಗೆ ಮುಂದುವರಿಯಿರಿ. ಧನ್ಯವಾದಗಳು. ನಮಸ್ಕಾರ.
ils sont पूरा मारन से भी ऐसा पूरा